ಸರ್, ಇವತ್ತು ಒಬಿಸಿ ಮೀಟಿಂಗ್ ಆಯ್ತು, ರಾಷ್ಟ್ರ ಮಟ್ಟದಲ್ಲಿ 2ನೇ ಸಭೆ. ಏನೇನೆಲ್ಲ ಆಯ್ತು? ಕರ್ನಾಟಕದಲ್ಲಿ ಈ ತಿಂಗಳು 14-15 ನಡೆದು 15-16 ಜುಲೈ 15-16ರಲ್ಲಿ ಮೊದಲನೇ ಸಭೆ ನಡೆದಿತ್ತು. ಒಬಿಸಿ ಅಡ್ವೈಸರಿ ಕೌನ್ಸಿಲ್. ಅದಕ್ಕೆ ಅನಿಲ್ ಜೈಹಿಂದ್ ಅನ್ನೋರು ಕನ್ವೀನರ್, ನಾನು ಒಬ್ಬ ಮೆಂಬರು. ಅದರಲ್ಲಿ ಅಶೋಕ್ ಗೆಹ್ಲೋಟ್ ಮೆಂಬರ್ ಇದ್ದಾರೆ, ಬಘೇಲ್ ಅವರು ಮೆಂಬರ್ ಇದ್ದಾರೆ, ನಾರಾಯಣ ಸ್ವಾಮಿ ಮೆಂಬರ್ ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಮೆಂಬರ್ ಇದ್ದಾರೆ, ಹರಿಪ್ರಸಾದ್ ಮೆಂಬರ್ ಇದ್ದಾರೆ. ಹೀಗೆ ಎಂಪಿಗಳು, ಎಂಎಲ್ಎಗಳು ಬಹಳ ಜನ ಮೆಂಬರ್ಗಳಾಗಿದ್ದಾರೆ ದೇಶದ ಇದರಲ್ಲಿ. ಯಾಕಂದ್ರೆ ಒಬಿಸಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಎಐಸಿಸಿನಲ್ಲಿ ಒಬಿಸಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಒಬಿಸಿ ಡಿಪಾರ್ಟ್ಮೆಂಟ್ಗೆ ಅನಿಲ್ ಜೈಹಿಂದ್ ಅನ್ನೋರು ನ್ಯಾಷನಲ್ ಪ್ರೆಸಿಡೆಂಟ್. ಅವರು ನನ್ನನ್ನು ಭೇಟಿ ಮಾಡಿ, ಮೈಸೂರಿನಲ್ಲಿ ನೀವು ಅಡ್ವೈಸರಿ ಆತಿಥ್ಯ ವಹಿಸಬೇಕು ಅಂತ ಹೇಳಿದರು. ಆಯ್ತು, ಮಾಡೋಣ ಅಂತ. ಆತಿಥ್ಯ ವಹಿಸಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ, ಮಾಡೋಣ ಅಂತ. ಹಾಗಾಗಿ 15-16ನೇ ತಾರೀಕು ನಡೀತು. ಅದರಲ್ಲಿ 3 ರೆಸಲ್ಯೂಷನ್ಗಳನ್ನು ಪಾಸ್ ಮಾಡಿದ್ದು. ಬೆಂಗಳೂರು ಡಿಕ್ಲರೇಷನ್ ಅಂತ ಒಂದು, ಅದರಲ್ಲಿ 3 ಅದರಲ್ಲ, ಬೆಂಗಳೂರು ಡಿಕ್ಲರೇಷನ್ ಅನ್ನೋದೇ ಒಂದು ರೆಸಲ್ಯೂಷನ್, ಅದೇ ಮೊದಲನೇ ರೆಸಲ್ಯೂಷನ್. ಅದರಲ್ಲಿ ರಾಹುಲ್ ಗಾಂಧಿ ಅವರಿಗೆ ಥ್ಯಾಂಕ್ಸ್ ಹೇಳೋದು. ಬಿಕಾಸ್ ರಾಹುಲ್ ಗಾಂಧಿ ಈ ಇಶ್ಯೂನ ತಗೊಂಡಿದ್ದಾರೆ, ಸಾಮಾಜಿಕ ನ್ಯಾಯದ ಇಶ್ಯೂ ತಗೊಂಡು ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ತೆಲಂಗಾಣದಲ್ಲಿ ನಡೆದಿರೋ ರೀತಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದು 2015ರಲ್ಲಿ. ಈ ಜಾತಿ ಗಣತಿ, ಆಮೇಲೆ ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡಲಿಕ್ಕೆ ಶುರು ಮಾಡಿದದ್ದು ಕರ್ನಾಟಕದಲ್ಲಿ ಮೊದಲನೇ ರಾಜ್ಯ. ಆದರೆ ನಾವು 15ನಲ್ಲಿ ಆಯಿತು. 17ರಲ್ಲಿ ನಾನು 2018 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರಲಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, 1 ವರ್ಷ 2 ತಿಂಗಳಿತ್ತು. ಆಮೇಲೆ ಬಿಜೆಪಿಯವರು ಬಂದರು ಆಪರೇಷನ್ ಕಮಲದ ಮೂಲಕ. ಆಮೇಲೆ ಅವರೂ ತಗೊಳ್ಳಿಲ್ಲ, ಕುಮಾರಸ್ವಾಮಿನೂ ತಗೊಳ್ಳಿಲ್ಲ, ಬಿಜೆಪಿಯವರು ತಗೊಳ್ಳಿಲ್ಲ, ರಿಪೋರ್ಟ್ ಅನ್ನು ರಿಸೀವ್ ಮಾಡ್ಕೊಳ್ಳಲಿಲ್ಲ. 10 ವರ್ಷ ಆಗೋಯ್ತು ಅದು ರಿಪೋರ್ಟ್. ಸೊ 10 ವರ್ಷ ಇರೋದ್ರಿಂದ ಕಾನೂನು ಪ್ರಕಾರ 10 ವರ್ಷ ಆಗಿದ್ರೆ ಅದನ್ನ ಎನ್ಯುಮರೇಟ್ ಮಾಡಬೇಕು ಅಂತ ಇದೆ. ಸೊ ಹಾಗಾಗಿ ನಾವು ಎನ್ಯುಮರೇಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಮಾಡಬೇಕು. ತೆಲಂಗಾಣ ಮಾದರಿನಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಬೇಕು. ಈಗ ರಾಹುಲ್ ಗಾಂಧಿಯವರು ಈ ಇಶ್ಯೂನ ತಗೊಂಡ ಮೇಲೆ, ಕಳೆದ 2 ವರ್ಷಗಳಿಂದ ಈ ಇಶ್ಯೂಸ್ ತಗೊಂಡ ಮೇಲೆ, ಕೇಂದ್ರ ಸರ್ಕಾರನೂ ಕೂಡ ಈಗ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ಪ್ರಾರಂಭ ಆದದ್ದು 1872ನೇ ಇಸ್ವಿ.
1931 ಕೊನೆ ಜಾತಿ ಗಣತಿ ನಡೆಯಿತು. 1931 ಇಸ್ವಿ ಕೊನೆ ಜಾತಿ ಗಣತಿ. ಅದಾದ್ಮೇಲೆ ಜಾತಿ ಗಣತಿ ಆಗಲಿಲ್ಲ. 1931 ಆದ್ಮೇಲೆ ನಿಮಗೆಲ್ಲ ಗೊತ್ತಿದೆ, 10 ವರ್ಷಕ್ಕೊಂದ್ಸಾರಿ ಜನಗಣತಿ ನಡೀತದೆ. ಜನಗಣತಿ ಆಗ್ತಾ ಇದೆ, ಬಟ್ ಜಾತಿ ಗಣತಿ ಆಗಲಿಲ್ಲ. ನಿಂತೋಯ್ತು 1931 ಲಾಸ್ಟ್. ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗಬೇಕು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ, ಸಾಮಾಜಿಕ, ಔದ್ಯೋಗಿಕ, ಶೈಕ್ಷಣಿಕ, ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು. ಗೊತ್ತಾದ್ರೆ, ಯಾಕಂತಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಹಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ. ನೀವು ಕನ್ನಡ ಗೊತ್ತಾಗುತ್ತೆ ನಮ್ಮ, ಮತ್ತೆ ತಲೆ ಕುಣಿಸ್ತಾ ಇದೆಯಾ? ಯು ಆರ್ ಫ್ರಮ್ ಕರ್ನಾಟಕ? ನೋ. My phone number is Bangalore. ಸೊ ಈ ಜಾತಿ ಗಣತಿ ಇದೆಯಲ್ಲ, ಅದನ್ನ ಮಾಡಬೇಕು ಎಲ್ಲ ಕಡೆನೂ ಅಂತ ಸೋಷಿಯೋ ಎಕನಾಮಿಕ್. ಈಗ ನಾನು ಸ್ವಾತಂತ್ರ್ಯ ಬಂದು 78 ವರ್ಷ ಆಯ್ತಾ ಬಂದಿದೆ. ಈಗ ಸ್ವಾತಂತ್ರ್ಯ 78 ವರ್ಷದಲ್ಲಿ ಅಸಮಾನತೆ ನಿವಾರಣೆ ಆಗಿದೆಯಾ ಇಲ್ವಾ? ಯಾರಿಗೆ ಎಷ್ಟು ಜನಕ್ಕೆ ಎಜುಕೇಶನ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ, ಎಷ್ಟು ಜನಕ್ಕೆ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇದೆ, ಇವೆಲ್ಲ ಗೊತ್ತಾಗಬೇಕಲ್ಲ. ಗೊತ್ತಾಗೋಸ್ಕರ ಸೋಷಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಆಗಬೇಕು. ಆ ಸರ್ವೆ ಮಾಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿಯವರ ಕಮಿಟ್ಮೆಂಟು. ಅದಕ್ಕೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಮುಂದಿನ ಜನಗಣತಿ ಮಾಡುವಾಗ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬರೀ ಜಾತಿ ಗಣತಿ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಜಾತಿ ಯಾವ್ಯಾವ ಜಾತಿ ಎಷ್ಟೆಷ್ಟಿದೆ ಅಂತಕ್ಕಂಥ ಹೇಳೋದ್ರಾಗಲ್ಲ. ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿನೂ ಗೊತ್ತಾಗಬೇಕು. ಅವರ ಉದ್ಯೋಗಗಳ ಪರಿಸ್ಥಿತಿನೂ ಗೊತ್ತಾಗಬೇಕು. ಆಗ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಪ್ರಮುಖವಾಗಿ ಇವತ್ತು ಭಾಗೀದಾರಿ ನ್ಯಾಯ ಸಮ್ಮೇಳನ ಪಾರ್ಟಿಸಿಪೇಷನ್, ಅದಕ್ಕೆ ಅದನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಇದು ನಾವು ಡೆಲ್ಲಿನಲ್ಲಿ, ಬೆಂಗಳೂರಿನಲ್ಲಿ ನಡೆದ ಮೇಲೆ ಮೊದಲನೇ ಸಭೆ. ಇದು ಒಂದು ಲಾರ್ಜರ್ ಮೀಟಿಂಗ್. ಇದು ಸರ್, ಇದು ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ನಡೀತದೆ. ಸರ್, ಇದು ಈ ಕಾರ್ಯಕ್ರಮ ಒಂದು ರೀತಿ ಒಬಿಸಿ ಶಕ್ತಿ ಪ್ರದರ್ಶನ. ನೋ, ಇಟ್ ಇಸ್ ನಾಟ್ ಒಬಿಸಿ. ನೀವು ಅದೇ ತಪ್ಪು ಒಬಿಸಿ ಮಾಡ್ತಾ ಇದೆ ಅಷ್ಟೇ. ಈಗ ಸರ್ವೆ ಮಾಡೋದು ಜಾತಿ ಗಣತಿ ಅಂತಂದ್ರೆ, ಸೋಷಿಯೋ ಎಕನಾಮಿಕ್ ಎಜುಕೇಶನ್ ಸರ್ವೆ ಅಂತಂದ್ರೆ ಎಲ್ಲ ಜನರದುವೆ. ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 7 ಕೋಟಿ ಜನರದ್ದು ಸರ್ವೆ ಮಾಡಬೇಕು. ಬರೀ ಬ್ಯಾಕ್ವರ್ಡ್ ಕ್ಲಾಸ್ ಅಷ್ಟೇ ಅಲ್ಲ. ಶಕ್ತಿ ಪ್ರದರ್ಶನ ಅಲ್ಲ, ಎಲ್ಲರನ್ನ ಅರಿವು ಮೂಡಿಸೋ. Sir, how do you see ECI fact-checking Rahul Gandhi's speech? ECI ಸರ್, has ರಾಹುಲ್ ಗಾಂಧಿ ಅವರು ಒಂದು fact-checked Rahul Gandhi's speech. ಮಾತು ಹೇಳಿದ್ರು ಸರ್. 100% ECI fact-checked Rahul Gandhi's speech. Rahul Gandhi's speech. ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳಿದ್ರು ಸರ್.
ಮತಗಳವು ಆಗಿದೆ ಅನ್ನುವಂಥದ್ದು. ಅದರಲ್ಲಿ This is ಕರ್ನಾಟಕದಲ್ಲಿ not a question regarding No, sir. caste census. No, sir. No? Then I am not going to reply your question. Okay, sir. ಸೊ ಮತಗಳವು ಆಗಿದೆ ಅನ್ನುವಂಥದ್ದನ್ನ ಕರ್ನಾಟಕದಲ್ಲೂ ಆಗಿದೆ ಅನ್ನುವಂಥದ್ದು ನೀವು ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಏನಂತ? ಈವನ್ DCM ಅವರು ಕೂಡ ಹೇಳಿದ್ರು ನಮ್ಮ ಕ್ಷೇತ್ರದಲ್ಲೇ ಆಗಿದೆ ಮತಗಳವು ಅನ್ನೋದು. ಹೌದು. ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಮತದಾರರನ್ನ ಯು ಡೋಂಟ್ ನೋ ಕನ್ನಡ? No, sir. No. Eligible voters in the voters list are removed. Some new people are included in the voters list. That means to say they are not the voters of the constituency. That is what Rahul Gandhi ji raised this question in the parliament and outside the parliament also. ಅಲ್ಲ ಸರ್, ಕರ್ನಾಟಕದಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಗ್ರಾಮಾಂತರ ಇದ್ರಲ್ಲಿ ಆಗಿದೆ ಅನ್ನುವಂಥದ್ದು, ನೀವು ಕೇಳ್ತಾರೆ ಗ್ರಾಮಾಂತರದಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ರಿ. ಯಾವ ತರ ಆಗಿದೆ ಅಂತ? ಏನು ಇದೇ ಮತಗಳು ಆಗಿದೆ ಅದೇ ಅಂತ. ಹೇಳಪ್ಪ, ಅದೇ ಹೇಳ್ದಲ್ಲ, ವೋಟರ್ ಲಿಸ್ಟ್ ಅನ್ನ ಇರೋ ಯಾರು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗೆದಾಕ್ಬಿಡೋದು, ಯಾರು ಇನ್ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ಸೇರಿಸೋದು. ಅವ್ರು ವೋಟ್ರೇ ಅಲ್ಲ. ಅದು ಎಲ್ಲಾ ಸ್ಟೇಟ್ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ನಡೀತಾ ಸ್ಟೇಟ್ ಅಲ್ಲಿ ಇದು ಒಂದರಲ್ಲಿ ಅಂತ. ಎಲ್ಲ ಇಡೀ ದೇಶದಲ್ಲಿ ನಡೀತದೆ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅವ್ರು ಹೇಳ್ತಾರೆ 9 ಹೆಂಗ್ ಗೆಲ್ತು ಕರ್ನಾಟಕದಲ್ಲಿ ಈ ತರ ಅಂದ್ರೆ. ಇಲ್ಲಿ ಹಾಗಾದ್ರೆ ಇದು ಹೆಂಗ್ ಸೋತು ನಾವು? 8 ಔಟ್ ಆಫ್ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವುದಾದ್ರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಲಿ ಮಹದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತ ನಾವು? ಒಂದೇ ಸೆಗ್ಮೆಂಟ್. ಇನ್ನು ಉಳಿದ ಎಲ್ಲಾ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ ಇದ್ದೀವಿ. ಅದೊಂದರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದನ್ನೆಲ್ಲ ಅಳಿಸಾಕ್ಬಿಡ್ತದೆ. ಹೆಂಗೆ? ಅದಕ್ಕೆ ರಾಹುಲ್ ಗಾಂಧಿ ಹ್ಯಾಸ್ ಗಾಟ್ ಪ್ರೂಫ್, ಎವಿಡೆನ್ಸ್ ಟು ನೋ ದಟ್ ಹೌ ಎಲಿಜಿಬಲ್ ವೋಟರ್ಸ್ ಆರ್ ರಿಮೂವ್ಡ್, ಹೌ ineligible voters are included in the voters list. ಸರ್, ಈಗ ಸಾಕ್ಷ್ಯಗಳು ಇರೋದೇ ನಿಜ ಆದ್ರೆ ಅದನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು? ಹೋಗ್ಲಿಲ್ಲ. ಹೌದು. ಅವತ್ತು ಕೋರ್ಟಿಗೆ ಮತಗಳು ಆಗಿದೆ. ಕೋರ್ಟ್ಗೆ ಹೋಗ್ತೀವ್ರಿ, ಕೋರ್ಟ್ಗೆ ಹೋಗೋದು ಬೇರೆ ವಿಚಾರ. ಅಷ್ಟೊತ್ತಿಗೆ ಕೋರ್ಟ್ನಲ್ಲಿ ಇತ್ಯರ್ಥಾಗ ಅವರಿಗೆ ಎಲೆಕ್ಷನ್, ಇನ್ನೊಂದು ಎಲೆಕ್ಷನ್ ಬಂದ್ಬಿಟ್ಟು ಅಲ್ಲ ಹೋಗ್ಲೇ ಇಲ್ಲ ಇನ್ನು ಬೇರೆ ಪ್ರಶ್ನೆ. ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತು. ಬಹಳ ಎಲೆಕ್ಷನ್ ಕೇಸ್ಗಳಲ್ಲಿ ಏನಾಗಿದ್ದಾವೆ ಅಂತ ಗೊತ್ತಾಗಿದೆಯಲ್ಲ. ಎಲೆಕ್ಷನ್ ಕೇಸ್ಗಳು ಅದು ಇತ್ಯರ್ಥಾಗ ಹೋದ್ರೊಳಗೆ ಟರ್ಮೇ ಮುಗಿದೋಗಿರ್ತದೆ. ಸರ್, ಕರ್ನಾಟಕದಲ್ಲಿ ಎಷ್ಟು ಕಡೆ ಹಂಗ ಆಗಿದೆ ಅನ್ನೋಂತ ಅನುಮಾನ ಇದೆ ಸರ್. ಈಗ ಅವರು ಎಲ್ಲ ಕಡೆ ಮಾಡಲ್ಲ, ಇನ್ನು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ. ಎಲ್ಲ ಕಡೆ ಮಾಡಕ್ ಹೋಗಲ್ಲ ಅಲ್ವಾ? ಇವನ್ ಕೇಳಿ ಇವನ್ಗೆ ಒಂದ್ಸಾರಿ ನನಗೆ ತೋರಿಸ್ತಾ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಇದನ್ನ ವೋಟ್ ಮಿಷಿನ್ ಇದೆಯಲ್ಲ, ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಅದನ್ನ ತೋರಿಸ್ತಾ ಇವನು ನಂಗೆ ಒಂದ್ಸಾರಿ. ಬಟ್ ಏನ್ ಮಾಡೋದು, ಈ ಲಾಸ್ಟ್ ಎಲೆಕ್ಷನ್ ಅಲ್ಲೂ ಆಗಿರ್ಬೋದು ಅಂತ. ಆಗಿದೆ. ಅಸೆಂಬ್ಲಿ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಆಗಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಆಗಿಲ್ಲ. ಸರ್, ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಬಿಹಾರದ ರೀತಿಯಲ್ಲೇ ಎಲ್ಲಾ ಕಡೆನೂ ನಾವು ಪರಿಷ್ಕರಣೆ ಶುರು ಮಾಡ್ತೀವಿ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಬಿಹಾರದಲ್ಲಿ ಏನ್ ಇಶ್ಯೂ ರೈಸ್ ಆಗಿದೆ, ಹೇಳಿದ್ರೆ ಇಷ್ಟೊತ್ತು ಇದು ಕೇವಲ 1-2 ರಾಜ್ಯಕ್ಕೆ ಸೀಮಿತ ಆಗಿತ್ತು. ಎಲ್ಲಿ ಎಲೆಕ್ಷನ್ ನಡೀತಿದೆ ಏನ್ ಮಾಡ್ತಾರೆ ಗೊತ್ತಾ, ವೋಟರ್ಸ್ ಲಿಸ್ಟ್ನೇ ಬದಲಾಯಿಸ್ಬಿಡ್ತಾರೆ.